ಮಗ ರೆಡಿ ಆದೇನ್ಲ ಏಸ್ ತಡ ಮಾಡ್ತಿಲ್ಲ ರೆಡಿ ಆಗಕ್ಕೆ ಒಳ್ಳೆ ಹೆಣ್ಮಗ ರೆಡಿ ಆದಂಗೆ ರೆಡಿ ಆತಿಯ ಕಣಪ್ಪ ನೀನಂತುನ್ನುವೆ ಅದೇಸ್ ತಡ ಮಾಡ್ತೀಯ ಸರ್ನ ಒಸಿ ರೆಡಿ ಆಗ್ಲಾ ಹೋಗ ನೀ ನೋಡ ಶಾಸ್ತ್ರಕ್ಕೆ ನಿಮ್ಮ ಅಪ್ಪ ಅಂತುನ್ನುವೆ ಬರೋಕಿಲ್ಲ ನೀವು ಹೋಗಿ ನೋಡ್ಕೊಬರ್ರಿ ಒಪ್ಪಿಗೆ ಆದ್ಮೇಲೆ ಬರ್ತೀನಿ ಮಾತುಕತೆಗೆ ಅಂತ ಹೇಳ್ತಾನೆ ಇವಂದು ಅದೇ ಕಾಟವೇನೇ ಆಯ್ತು ಈಗಿನ ಕಾಲದಲ್ಲಿ ಹೆಣ್ಣುಗಳು ಸಿಗೋದೇನಿಯಾ ಭಾಳ ಕಷ್ಟ ಅಂತದ್ರಾಗೆ ಹಂಗೋ ಹಿಂಗೋ ಮಾಡಿ ಒಳ್ಳೆ ಹುಡುಗಿ ಹುಡುಕಿವ್ನಿ ಸರ್ನ ಬಾ ರೆಡಿ ಆಗಿ 1 ಗಂಟೆ ಅಲ್ಲೇ ನೀ ಕನ್ನಡಿ ಮುಂದೆ ನಿಂತ್ಕೋಬೇಡ ಅಮ್ಮೋ ಇನ್ನೂ ಟೇಮ್ ಐತೆ ನೀನು ಯಾಕೆ ಸುಮ್ಕೆ ಜೋರಾಗಿ ಇದು ಮಾಡ್ಕತ್ತೀಯ ನಾನು ಅವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಇಷ್ಟೊತ್ತಿಗೆ ಬರ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇನ್ನೇನಮ್ಮ ಹುಡುಗಿ ಒಪ್ಪಿ ಆದಂಗೆ ನೀ ಹುಡುಗಿಗೂ ನಾನು ಕಂಡ್ರೆ ಭಾಳ ಇಷ್ಟನಂತೆ ಅದಕ್ಕೆ ನೀ ಬಾಬಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಿರೋದು ಅಮ್ಮ ನೋಡಿ ಹೋಗೋಣ ಅಪ್ಪಯ್ಯ ಬರಲಿಲ್ಲ ಅಂದ್ರೆ ಇನ್ನೇನು ಅಪ್ಪಯ್ಯ ಬಂದರೆ 3 ಜನ ಆಯ್ತೀವಿ ಅದಕ್ಕೆ ಇಬ್ಬರೇ ನೀವು ಹೋಗ್ಬಿಟ್ಟು ಬರೋಣ ಬಾ ಬೇಕಾರೆ ಅಪ್ಪ ಮಾತುಕತೆ ದಿನ ಕರ್ಕೊಂಡು ಹೋದ್ರು ಆಯ್ತತ್ತಾಗೆ ಬಾ ಗಾಡಿನಾಗೆ ಹೋಗ್ಬಿಡೋಣ ಏ ಬ್ಯಾಡ ಕಣ್ಲ ಗಾಡಿನಾಗ ಹೋಗೋದೆಲ್ಲ ಬ್ಯಾಡ ಇವಾಗ ಗಾಡಿನಾಗ ಹೋದ್ರೆ ಸಂದ ಕಿರಕಿಲ್ಲ ಕಾರ್ ತೆಗಿ ನಮ್ದು ಅಮ್ಮ ಹೋಗೋದಿಬ್ರಿಗೆ ನೀಯ ಕಾರ್ ಯಾಕಮ್ಮ ಬೇಕು ಜೇಕಾ ವೈಟ್ರಾ ನಾನಂತೂ ವೈಟ್ ಬಂದಮ್ಮ ಅಯ್ಯೋ ಈ ಪಾರಕ್ಕನು ಬುತ್ತಿದ ಜೇಕಾ ಇನ್ನು ವೈಟ್ ಇಲ್ವಾ ನೀವು ಆಗ್ಲೇ ಕಾರ ಕುಂತ್ಕೊಬಿಟ್ಟಿದ್ದೀರಾ ಅಂತ ಅನ್ಕೊಂಡೆ ನೋಡ ಇದಕ್ಕೆ ಹೊಸಿ ಮನೆಗೆಲ್ಲ ಕ್ಯಾಮೆ ಇತ್ತಾ ಮುಗಿಸ್ ಬರೋಷ್ಟೊತ್ತಿಗೆ ಹೊಸಿ ತಡ ಆಯ್ತು ಅಷ್ಟೇ ನೀನಿಯ ಇನ್ನು ವೈಟ್ ಇಲ್ವಾ ನೀವು ಅಯ್ಯೋ ನಮ್ಮಮ್ಮಂಗೆ ಬುದ್ಧಿನೇ ಇಲ್ಲ ಇವ್ರನ್ನೆಲ್ಲನೂ ಯಾಕೆ ಕರ್ಕೊಂಡು ಹೋಗ್ಬೇಕು ನಮ್ಮಂಗೊಂದಿಷ್ಟು ಇವ್ರು ಬಂದ್ರು ಅಂದ್ರೆ ಮನೆ ಹಾಳು ಮಾಡ್ದಂಗೆ ನೀಯ ಅಮ್ಮ ಏ ನೋಡಿರಿ ಗಾಡಿ ಹತ್ರಿ ಎಲ್ಲ ತಯಾರಾಗಿ ನಿಂತಿದೀವಿ ಈಗ ನನ್ನ ಮಗನೂ ರೆಡಿ ಆಗ್ಬಿಟ್ಟು ಬಂದ ಅದೇ ಹೇಳ್ತಿದ್ದೆ ಕಾರ್ ತೆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಏನಕ್ಕಮ್ಮ ಕಾರು ಅಂತಿದ್ದ ನೀವೆಲ್ಲ ಬರೋದು ಹೇಳಿರಲಿಲ್ಲ ಹೇಳು ನೀವೆಲ್ಲ ಬಂದ್ರಲ್ಲ ಬರ್ರಿ ಏ ನಾವು ಬರ್ತಿದ್ದಂಗೆ ಮನೆಗೆ ಶುಭ ಕಾರ್ಯಗಳು ನಡೀತವೇನ್ಲ ಅಯ್ಯ ಜಯಕ್ಕ ಅಂದ್ರೇನು ನಾನು ಅಂದ್ರೇನು ನಾವೆಲ್ಲ ಅಂತ ಕ್ಲೋಸ್ ಫ್ರೆಂಡ್ಗಳು ಬಾ ಬಾ ಸಣ್ಣ ಬಾ ಕಾರ್ ತೆಗಿ ಬಾ ನಡಿಲ ಮಗ ಗಾಡಿ ತೆಗಿ ಜಯಕ ಆಯ್ತಾ ಓ ಸರಜಿ ಬಂದ ಮುಗೀತು ಇವತ್ತು ಕತೆ ನನ್ನ ಕತೆ ಅಷ್ಟೇ ಕೇಲ್ ಕಥಂ ಮುಗೀತು ನಡಿಲ ಬಿರ್ನ ಗಾಡಿ ಸ್ಟಾರ್ಟ್ ಮಾಡಿ ನಡಿಲ ಏನ್ರಕ್ಕ ಏನಪ್ಪ ಪ್ರಯಾಣ ಎಲ್ಲ ಸಂದಾಕಿತ್ತ ಅಯ್ಯೋ ಕಣಕ್ಕ ಬಹಳ ಸಂದಾಕಿತ್ತು ರೋಡೆಲ್ಲ ಏನ್ ಸಂದಾಕಿತ್ತಲ್ಲ ಬಹಳ ಸಂದಾಕಿತ್ತು ಹೌದಾ ಒಳ್ಳೆ ಟೈಮ್ಗೆ ನೀವು ಮನೆಗೆ ಬಂದಿದ್ದೀರಾ ಬಿಡಿ ಮತ್ತೆ ಇವರೆಲ್ಲ ನನ್ ಗೆಳತಿಯರು ನಾವು ಇವರೆಲ್ಲ ಬಹಳ ಕ್ಲೋಜ್ ನಮ್ಮ ಹಳ್ಳಿನಾಗೆ ನಾವೆಲ್ಲ ಕ್ಲೋಸ್ ಫ್ರೆಂಡ್ಗಳು ಅದಕ್ಕೆ ನಾನು ಇವ್ರನ್ನೆಲ್ಲ ಬಿಟ್ಬಿಟ್ಟು ಅದು ಹೆಂಗೆ ಇದು ಮಾಡಕ್ಕಾಯ್ತದ ಹೇಳು ಅದಕ್ಕೆ ಇವ್ರನ್ನೂ ಕರ್ಕೊಂಡ್ಬಿಟ್ಟು ಬಂದೆ ನಮ್ಮನ್ನ ಬಿಟ್ಬಿಟ್ಟು ಜಯಕ್ಕ ಏನು ಮಾಡಕ್ಕಿಲ್ಲ ನಾವು ಅಂದ್ರೆ ಜಯಕ್ಕಂಗೆ ಅಷ್ಟಿಷ್ಟ ಹೆಂಗೋ ಬಿಡಿ ಊರಾಗ ಅಕ್ಕಪಕ್ಕದ ಮನೆ ಜೊತೆ ಸಂದಕ್ಕಾದ್ರೂ ಎಲ್ಲ ಇತ್ತಿರಲ್ಲ ಅಯ್ಯೋ ನಮ್ಮ ಹಳ್ಳಿನಾಗವಿ ಒಳ್ಳೆ ನಾಯಿಗಳು ಕಿತ್ತಾಡ್ಕಿತ್ತಾಡ್ಕತವಿ ಮತ್ತೆ ಪ್ರಯಾಣ ಎಲ್ಲ ಸಂದಕ್ಕಿತ್ತ ಒಂದು ನಾಯಿ ನಮ್ ಜೊತೆಗಿತ್ತು ಆ ನಾಯಿ ಅಂತ ಇರ್ಲಿಲ್ಲ ಅಂದ್ರೆ ಇನ್ನು ಸಖತ್ತಾಗಿರೋದು ಒಂದು ಸೀಳ್ನಾಯಿ ಜೊತೆಗಿತ್ತು ಆ ಸೀಳ್ನಾಯಿ ಇರ್ಲಿಲ್ಲ ಅಂದ್ರೆ ಇನ್ನು ಸಂದಕ್ಕಿರೋದು ಅಯ್ಯೋ ನೀವೇನ್ ತೆಪ್ಪಿಲ್ಕೊಳಕ್ ಹೋಗ್ಬಿಡಿ ನಮ್ಮ ಮನೆ ತಾಗ ಒಂದ್ ನಾಯಿ ಐತೆ ಆ ನಾಯಿ ಪಾಪ ಬಾಳ ಒಳ್ಳೆ ತನವಾಗಿತ್ತು ಈಗ ಒಂಚೂರು ಹುಚ್ಚಿಡ್ಬಿಟ್ಟೈತೆ ಅದೊಂಚೂರು ಹಿಂದಿಂದೇನೆ ಗೊತ್ತಾಯ್ತು ಅದಕ್ಕೆ ಆ ನಾಯಿ ಒಂದ್ ಸ್ವಲ್ಪ ತೊಂದರೆ ಮಾಡ್ಬಿಡ್ತು ಇಲ್ಲಾಂದ್ರೆ ಇದ್ದು ಸುಖವಾಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾವ್ರಿ ಇವ್ರಿಬ್ರು ಓ ಹಂಗ ನಾ ಇದೇನಪ್ಪ ಕಾರಣಾಗ ನಾಯಿ ನುನ್ವೆ ಕರ್ಕೊಂಬಂದ್ಬಿಟ್ರಾ ಅಂತ ಅನ್ಕೊಂಡೆ ಅಯ್ಯೋ ನಾಯಿನೆಲ್ಲ ಕರ್ಕೊಂಬರಕಾಯ್ತದೇನಕ ಸುಮ್ಮನೆ ಅಷ್ಟೇ ಸರ್ ಹುಡುಗಿನ ಕರೀರಿ ಹುಡುಗಿ ನೋಡ್ಕೊಂಡು ನಾವು ಅರ್ಜೆಂಟಾಗಿ ಹೋಗ್ಬೇಕು ಇಲ್ಲೇ ಇದ್ರೆ ಹೊಸಿ ಕಷ್ಟ ಆಗ್ಬೋದೇನೋ ಅಲ್ಲಿ ಕ್ಯಾಮೆ ಶಾನೆ ಐತಲ್ಲ ಅದಕ್ಕೆ ಹುಡುಗಿನ ಕರ್ಕೊಬರ್ರಿ ಸರಿ ಕರ್ಕೊಂಬಂದೆ ಲೇ ಪೊದ್ದಿ ನಾಯಿ ನನ್ನೇ ಸೀಳ್ ನಾಯಿ ಅಂತ ಅವಳವಳು ನನ್ನ ಮೊದಲು ನಾಯಿ ಅಂದಿದ್ದು ಅವಳು ಅಮ್ಮ ನನಗೆ ಅಲ್ಲೇ ಹೇಳ್ದೆ ಇವ್ರನ್ನ ಕರ್ಕೊಂಬರ್ಬೇಡ ಅಂತ ಲೇ ಬೆಂಗ್ಲಿ ಸುಮ್ಕೆ ಕುಂತ್ಕೊಳ್ರೇ ಹೆಣ್ಣೋಡ ಶಾಸ್ತ್ರಕ್ಕೆ ಬಂದಿರೋದು ಇಲ್ಲಿ ಕಿರ್ಚಾಡಂಗ್ ಮಾಡ್ಬೇಡ್ರಿ ನೀವು ಬಾಯಿ ಮುಚ್ಕೊಂಡು ಕುಂತ್ಕೊಳ್ರಿ ನನ್ನ ಮಗ ಬಾಳ ಇಷ್ಟಪಟ್ಟವ್ನು ಹುಡುಗಿಯ ಬೋ ಸಂದಾಕೋನಿ ಅಂತ ಹೇಳ್ಬಿಟ್ಟು ಬಂದು ಸಂದಾಕೋಳಿ ಅಂತ ಹೇಳ್ಬಿಟ್ಟು ನೀವು ಬಾಯಿ ಮುಚ್ಕೊಂಡು ಕುಂತ್ಕೊಳ್ರಿಲೆ ನಾನು ಬ್ಯಾರ ತರ ಹಂಗೆಲ್ಲನೂ ನೆಂಟ್ರ ಮನೆಗೆ ಬಂದಾಗ ಕೊಚ್ಚನಾಗಿ ಕಿತ್ತಾಡಕ್ಕಿಲ್ಲ ಕಣಕ ಒಬ್ಬೊಬ್ರು ಮನೆಗೆ ಒಳ್ಳೆ ಬುದ್ಧಿನೇ ಕಳ್ಸಿರಲ್ಲ ಅಂತರಷ್ಟೇ ಕಿತ್ತಾಡೋದು ನಮ್ಮನೆ ಅಷ್ಟು ನೆಟ್ಗಿರ್ಲಿ ದರಿದ್ರು ಕಿತ್ತೋಗಿರ ಮನೆತರ ಅಲ್ಲ ನಮ್ಮ ಮನೆತನ ಬಾಳ ಒಳ್ಳೆ ಮನೆತನ ನಮ್ದು ಸರೋಜಿ ಪಾರಿ ಹೊಸಿ ಸುಮ್ ಕಿತ್ತಿರನೆ ಬಂದಿರೋದು ಹೆಣ್ಣೋಡ ಶಾಸ್ತ್ರಕ್ಕೆ ನೀವು ಕಿತ್ತಾಡ ನೋಡ್ಬಿಟ್ಟು ಆಮೇಲೆ ಒಳಗದ್ದು ಈಚೆ ಕಡೆಗೆ ಹಾಕ್ಬಿಡ್ತಾರ ಅಷ್ಟೇನಿಯ ಯಾಕೆ ಬೇಕು ಹೇಳು ಇವರೆಲ್ಲ ಸೇರ್ಕೊಂಡು ನಿಜವಾಗೂ ನನಗೆ ಮದುವೆ ಮಾಡ್ತಾರ ಯಾಕೋ ನಂಬಿಕೆನೇ ಹೋಯ್ತೈತೆ ಇವಳೆ ನನ್ನ ಮಗಳು ಕೊಡಮ್ಮ ಎಲ್ರಿಗೂ ಕಾಫಿ ಕೊಡು ಕಾಫಿ ತಗೊಳ್ಳಿ ಬಿಗ್ರೆ ಹುಡುಗಿ ಅಂತೂ ಬಾಳ ಸಂದಕೋಳೆ ನನಗಂತೂ ಬಾಳ ಇಷ್ಟ ಆಗೋಗ್ಬಿಟ್ಲು ಏನವಾ ಹಾಡೇಳಕ್ ಬರ್ತದೋ ನಿಂಗೆ ಆಳು ಹಾಡೇಳದ್ ಕಲ್ತ್ಬಿಟ್ಟು ಏನಾರು ಆರ್ಕೆಸ್ಟ್ರಾ ಮಾಡ್ಬೇಕೋ ಏನು ಅಯ್ಯೋ ಇಲ್ಲ ನನಗೆ ಹಾಡು ಹೇಳಕ್ಕೆಲ್ಲ ನಾನು ಬರಕ್ಕಿಲ್ಲ ನಾನೇನು ಮಾತಾಡಿದ್ರು ಹೊಚ್ಚಿಕೊಂಡು ಬಾಯಿ ಹಾಕ್ಬಿಡ್ತಾಳೆ ದೊಡ್ಡದಾಗಿ ಹೆಣ್ಣೋಡ ಶಾಸ್ತ್ರದಾಗೆ ಎಲ್ಲ ಕೇಳ್ತಾರೆ ಇದಕ್ಕೇನು ಗೊತ್ತಾಗಬೇಕು
ಏನಮ್ಮ ಅಡಿಗೆ ಗಿಡಿಗೆ ಮಾಡಕ್ಕೆಲ್ಲನೂ ಸಂದಾಗ ಬರ್ತದ ತಾನೇ? ಆ ಅವಳೇನೋ ಹೋಟ್ಲು ನಡೆಸ್ಬೇಕಾ? ಅಡಿಗೆ ಮಾಡೋದೆಲ್ಲ ಕಲ್ತ್ಬಿಟ್ಟು. ಅಯ್ಯೋ ಇಲ್ಲ ಇಲ್ಲ, ಬರುತ್ತೆ, ಅಡಿಗೆ ಮಾಡಕ್ಕೆಲ್ಲ ಬರುತ್ತೆ. ನನ್ನ ಮಗಳು ಸಂದಕ್ಕೆ ಏನಿ ಅಡುಗೆ ಮಾಡ್ತಾಳೆ ನೋಡವ. ನಮ್ಮ ಹುಡುಗ ಬಾಳ ಅಂದ್ರೆ ಬಾಳ ಒಳ್ಳೆಯವನು, ಸರಿನಾ? ನಾವೆಲ್ಲನೂ ಅಕ್ಕಪಕ್ಕದ ಮನೆಗೆ ಏನೇ ಇರ್ತೀವಿ. ನಿಂಗೇನು ಗೊತ್ತಾಗ್ಲಿಲ್ಲ ಮಾಡ್ಲಿಲ್ಲ ಅಂದ್ರೂ ನಾನು ನಿಮ್ಮ ಅತ್ತೆ ಎಲ್ರೂ ಬಾಳ ಕ್ಲೋಜ್ 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 ಫ್ರೆಂಡ್ ನಾವೆಲ್ರೂ. ನಿಂಗೆ ಏನ್ ಬೇಕು ಕಷ್ಟವೋ ಸುಖೋ ಎಲ್ಲ ಹಂಚ್ಕೋಬೋದು. ನಾವೆಲ್ಲ ಹೆಂಗಿದೀವಿ ಅಂತ ಹೇಳಿದ್ರೆ ಅಯ್ಯೋ ಅವಳೆ ಸ್ವಂತ ಅಕ್ಕ ತಂಗಿಯರ್ ಇದ್ದಂಗೆ ಇದೀವಿ ನಾವಂತೂ. ನಾವೆಲ್ಲ ಅಕ್ಕಪಕ್ಕದ ಮನೆಯ ಆರಾಮಾಗಿ ನಾವು ಬಂದ್ಬಿಟ್ಟು ನಮ್ಮ ಜೊತೆ ಎಲ್ಲ ಆರಾಮಾಗಿರ್ಬೋದು. ನೀನ್ ಜಯಕ್ಕನ ಮನೆಗೆ ಬಂದ್ರು ನಮಗೂ ನೀನ್ ಸೊಸೆ ಇದ್ದಂಗೆ ಮಗಳಿದ್ದಂಗೆ ಸಂದಕ್ಕೆ ನೋಡ್ಕೋತೀವಿ ಕಣವ. ಅಕ್ಕಪಕ್ಕದ ಮನೆ ಗೌರೆ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ರಂಗೆ ಅಂತ ಹೇಳ್ಬಿಟ್ಟು ಸುಮ್ನೆ ಬಿಡಕ್ ಹೋಗ್ಬಿಡ ಕಣವ. ಬರೋದೇನ್ ಬತ್ತಿಯ ಸೊಸೆಯಾಗಿ. ಆದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನಂಗೆ ಬಾಳ ಒಳ್ಳೆರಿರ್ತಾರೆ ಅಂತ ಅನ್ಕೋಬೇಡ. ನಿಮ್ ಮನೆಗೆ ಕೋಳಿ ಗಿಳಿ ಇದ್ರೆ ಎಲ್ಲನೂ ಒಂದೇ ಕಿತ ಕದ್ಕೊಂಡು ಕುಯ್ಕೊಂಡು ತಿಂದಾಕ್ಬಿಡ್ತಾಳೆ. ಹೊಸಿ ಹುಷಾರಾಗಿ ನೋಡ್ಕ ನೀನು. ಅಷ್ಟೇ ಅಲ್ಲ, ಅಯ್ಯೋ ದಿನಕ್ಕೆ 4 ಕಿತ ಬತ್ತಾಳೆ. ಬಂದ್ಬಿಟ್ಟು ಅಯ್ಯೋ ಇವತ್ತು ನಮ್ಮ ಮನೆಗೆ ಎಣ್ಣೆ ಇಲ್ಲ, ಹಾಲಿಲ್ಲ, ಉಪ್ಪಿಲ್ಲ, ಸಕ್ಕರೆ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ ಒಯ್ತಾಳೆ ನೋಡು. ಸುಮ್ಮನೆ ನೀ ಸೊಸೆಯಾಗಿ ಬರೋದು ಮುಖ್ಯ ಅಲ್ಲ. ಅಕ್ಕಪಕ್ಕದ ಮನೆ ಕಳ್ಳಿಗಳು ಕೋಳಿ ಹೆಂಗ್ ಕದ್ಕೊಂಡು ಹೋಗ್ಬಿಟ್ಟು ಕುಯ್ಕೊಂಡು ತಿಂತಾರೆ. ಏನು ಎತ್ತನ್ನೋದ್ರ ಮೇಲೂ ಕಣ್ಣು ಮಾಡಿಗಿರ್ಬೇಕಣವ ನಮ್ಮೂರಾಗೆ. ಅದ್ರಾಗೂ ಜಯಕ್ಕನ ಮನೆ ಪಕ್ಕ ಇರೋವೆಲ್ಲನೂ ಕಳ್ಳಿಗ್ಲೆ ನೆನೆಯ ಎಲ್ಲ ಕದ್ದು 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 ತಿನ್ನೋರೆ ನೆನೆಯ ಕಣ್ಣಾರೆ ನೋಡಿರೋದಕ್ಕೆ ಹೇಳಿದೀನಿ. ಅದಕ್ಕೆ ಹೊಸಿ ಕಳ್ಳಿಗಳ ಮೇಲೆಲ್ಲನೂ ಗಮನ ಇಕ್ಕಿ ಹೊಸಿ ಹುಷಾರಾಗಿರ್ಬೇಕು. ಏಯ್ ಏನೇ ಮನಿಯಾಳ್ ಪಿತ್ರಿ, ನಾನು ಮೊನ್ನೆನೆ ನಿಂಗೆ ಹೇಳಿದೀನಿ ಕಳ್ಳಿ ಪಳ್ಳಿ ಅಂತ ಮಾತ್ರ ಅನ್ಬೇಡ ನನ್ನ ಅಂತ ಹೇಳ್ಬಿಟ್ಟು. ಆದ್ರೆ ಮತ್ತೆ ನನ್ನೇನಿಯ ಕಳ್ಳಿ ಅಂತ ಒತ್ತಿ ಹೇಳ್ತೇನೆ. ನಾನ್ ಜಯಕ್ಕನ್ ಮನೆ ಕೋಳಿ ಕದಿಯೋದು ನೀನೇನಾದ್ರೂ ನೋಡಿದ್ದೇನೆ ಬಿತ್ರಿ? ನೀನ್ ಕಳ್ಳೆ ಮೊಬೈಲ್ ಕಳ್ಳಿ, ನೀನ್ ದೊಡ್ಡ ಕಳ್ಳಿ ಅಂದ್ರೆ ಕಳ್ಳಿ. ನೀನು ನನ್ನೇನಿಯ ಕಳ್ಳಿ, ಅಕ್ಕಪಕ್ಕದ ಮನೆ ಕಳ್ಳಿಗಳೇ ಜಾಸ್ತಿ ಇರ್ತಾರೆ ಹುಷಾರು ಅಂತ ಹೇಳ್ತೇನೆ. ನಾನೇನು ಸುಮ್ಕೆ ಬಿಡಕ್ಕಿಲ್ಲ. ಏನೇ ಮಾಡ್ತೀಯಾ ನೀನ್? ಏನೇ ಮಾಡಂಗಿದ್ಯಾ? ಬರಾಗೆಲ್ಲನೂ ನಿನ್ ಕಂತ್ರಿ ಬುದ್ಧಿ ಏನು ಅಂತ ಹೇಳ್ಕೊಡ್ಬೇಕಲ್ಲ. ಜಯಕ್ಕೂನ್ ಸಸೆಗೂನು ಕಂತ್ರಿ ಬುದ್ಧಿ ಎಲ್ಲ ಏನು ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಕಳ್ಳಿ ಕೋಳಿ ಕದಿತಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅಮ್ಮ, ನಾನು ಹಿಂಗೆ ಹೇಳ್ದೆ ಬ್ಯಾಡ ಅಂತ ಕೇಳಲಿಲ್ಲ ನೀನು. ಇಲ್ಲಿ ನೋಡು, ಹೆಣ್ಣೋಡ ಶಾಸ್ತ್ರ ಕರ್ಕೊಂಬಂದು ಇಲ್ಲೇ ತಗುಲು ಬಿದ್ಬಿಟ್ಟಲ್ಲಮ್ಮ. ಏನ್ ಮಾಡೋದು ಪದ್ದಿ ಏನನ್ನ ಮಾಡೆ. ಇವ್ರು ತಗುಲು ಬಿದ್ರಲ್ಲಪ್ಪ ಮತ್ತೆ. ಲೇ ಸರಜಿ, ಲೇ ಪಾರಿ, ನಾನು ಹೇಳೋ ಮಾತು ಕೇಳ್ರೆ. ಇದೇನ್ ಮನೆ ಅನ್ಕೊಬಿಟ್ಟಿದ್ರೇನೆ? ಈ ಮನೆ ಹೇಳಿದೇನೆ ತಪ್ಪು, ಈ ಮನೆ ಹೇಳಿನೇ ಮೊದ್ಲೆತ್ತಿದ್ದು ಪದ್ದಿ. ನಂದೇನು ತಪ್ಪಿಲ್ಲ, ಈ ಮನೆ ಹೇಳಿದೇನೆ ತೆಪ್ಪಿರೋದು. ಏನೇ ಮನೆಯಾಳಿ ಗಿನಿಯಾಳಿ ಅನ್ನೋದು ನನ್ನ? ನೀನ್ ಕಳ್ಳೆ ಕಂತ್ರಿ, ಲೇ ಕಂತ್ರಿ ಕಜ್ಜಿ ಗುಂಡ ನಾಯಿ ದರಿದ್ರದೊಳೆ ಕಿತ್ತೋದೊಳೆ 3 ಬುಟ್ಟಳೆ. ನೀನ್ ಕಳ್ಳೆ ನೀನ್ ಕಂತ್ರಿ, ನೀನ್ ಕಳ್ಳಿ ನನ್ನೇಯ. ಪಾಪ ಜಯಕ್ಕನ್ ಮನೆಗೆ ಬರೋ ಸೊಸೆಗೆ ಕಳ್ಳಿ ಅಂತ ನನ್ನನ್ನೇ ಹೇಳ್ಕೊಡ್ತೀನಿ. ಅವಳು ನಾಳೆ ನಮ್ಮ ಮನೆಗೆ ಬಂದ್ಮೇಲೆ ನನ್ನ ಬಗ್ಗೆ ಏನ್ ಅನ್ಕೊಳಕಿಲ್ಲ ಹೇಳು. ಇನ್ನೆಲ್ರೇ ಸೊಸೆ, ಇನ್ನಿವಳೆಲ್ಲ ನನಗ್ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೆ. ಮುಗೀತು. ಈ ಬೆಂಡ್ಲೇರ್ನ ಕರ್ಕೊಂಬಂದಿದ್ದಕ್ಕೆ ಸರಿಯಾಗೆ ಮಾಡ್ಬಿಟ್ರು ಇವರು. ನನ್ನ ಮಗ ಬಾಳ ಇಷ್ಟಪಟ್ಟಿದ್ದ ಹುಡುಗಿನ. ಏನೋ ಪಾಪ ಇರ್ಲಿ 5 ಜನ ಆಯ್ತೀವಿ ಅಂತಾರೆ ಕರ್ಕೊಂಬಂದ್ರೆ ಇಲ್ಲೇ ಜುಟ್ಟು ಬಿಟ್ಟವರಲ್ಲಪ್ಪ ಇವರು. ಅಯ್ಯೋ ಎದ್ದೊಳಕ್ ಸೊಂಟ ಬೇರೆ ಆಯ್ತಿಲ್ಲ. ಲೇ ಮನೆಯಾಳಿಗ್ಲ ಸುಮ್ಕೆ ಬಿಡ್ರಲೇ. ನಾನ್ ಬಿಡಕಿಲ್ಲ, ಇವಳೇ ಬಿಡು. ಲೇ ಸರಜಿ, ಪಾರೆ ಪಾಪ ಕಣ್ಲೆ ಜಯಕ್ಕ. ಹೆಣ್ಣೊಡೆ ಶಾಸ್ತ್ರಕ್ಕೆ ಅಂತ ಕರ್ಕೊಂಬಂದಿರೋ ಕಣ್ಲೆ. ನೀವಿಬ್ರು ಕಿತ್ತಾಡ್ಲಿ ಅಂತ ಅಲ್ಲ ಕಣ್ಲೆ ಕರ್ಕೊಂಬಂದಿರೋದು. ಲೇ ಆ ಅಕ್ಕೈನ್ ಮರ್ಯಾದೆ ಯಾಕೆ ಕಳೀತಿರೆ? ಫ್ರೆಂಡು ಅಂತ ಕರ್ಕೊಂಬಂದೈತ್ ಪಾಪ. ಹೆಣ್ಣೊಡ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಕಿತ್ತಾಡ್ಕೊಂಡು ಹೆಣ್ಣು ಆಮೇಕಿಂತ ಕೊಡ್ತಾರ ಅವರು. ಏನಪ್ಪ ಇವ್ರು ಹಿಂಗಾಡ್ತಾರೆ ಅಂತ ಅನ್ಕೊಳಕಿಲ್ವಾ? ಅಮ್ಮ ಇದೇನಮ್ಮ ಇವರು ಹಿಂಗೆ ಕಿತ್ತಾಡ್ತಾರೆ? ಇವ್ರ ಅಕ್ಕಪಕ್ಕ ನಾನಿರ್ಬೇಕಾ? ಅಮ್ಮ ಬೇಡ ಇವ್ರು ಹಿಂಗೆ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ತಾರೆ. ಇವ್ರು ಹಳ್ಳಿಗೆ ನಾನು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟು ದಿನಾನು ಇವ್ರ ಜೊತೆ ಜುಟ್ಟು ಹಿಡ್ಕೊಂಡು ಕಿತ್ತಾಡ್ಕೋಬೇಕಾ ನಾನು? ಅಮ್ಮ ಸಾಧ್ಯನೇ ಇಲ್ಲ. ಅವ್ರಿಗೆ ಹೇಳ್ಬಿಡು ನಮ್ಗೆ ಮದುವೆ ಇಷ್ಟ ಇಲ್ಲ ಅಂತ. ಅಕ್ಕ ಏನ್ ನಡೀತೈತೆ? ನೀವು ಜಗಳ ಆಡೋದು ಏನಿದ್ರು ಈಚೆ ಕಡೆ ಹೋಗಿ ಆಡ್ರಕ್ಕ. ನೋಡಕ್ಕ ನಮ್ಗೆ ಸಂಬಂಧ ಇಷ್ಟ ಇಲ್ಲ. ಹಿಂಗೆಲ್ಲ ನಾಯಿಗಳು ಕಿತ್ತಾಡೋರು ಮನೆ ಅಕ್ಕಪಕ್ಕದ ಮನೆಯವರೆಲ್ಲ ಅವ್ರೆ ಅಂದಮೇಲೆ ನಾನಂತೂ ನನ್ನ ಮಗಳನ್ನ ಕೊಡಕ್ಕಿಲ್ಲ. ನನ್ನ ಮಗಳು ಬಹಳ ಸ್ಮೂತು ಅಂತ ಮಗಳನ್ನ ನಿಮ್ಮಂತ ಮನೆ ಕೊಟ್ಬಿಟ್ಟು ನಾನಂತೂ ಹಾಳು ಮಾಡಕ್ ರೆಡಿ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ರಿ.